ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ? ಬೇಡಿಕೆಗಳ ಪಟ್ಟಿಯನ್ನ ನೀಡುವ ಮೂಲಕ ಸರ್ಕಾರದ ಮಟ್ಟದಲ್ಲಿ ಎಲ್ಲಾ ಬೇಡಿಕೆಗಳನ್ನ ಸಮಸ್ಯೆಗಳನ್ನ ಈಡೇರಿಸುವಲ್ಲಿ ನಾವೆಲ್ಲರೂ ಕೂಡ ಪಕ್ಷಭೇದ ಮರೆತು ಒಗ್ಗಟ್ಟಿನಿಂದ ನಮ್ಮ ಜೊತೆ ನಿಲ್ಲಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇವೆ. ರಾಜ್ಯ ಮಟ್ಟದಲ್ಲಿ ಅದು ಕಾರ್ಯಗತ ಮಾಡಬೇಕೆನ್ನುವ ಮಾತನ್ನು ಮುಖ್ಯಮಂತ್ರಿಗಳು ಆಲ್ರೆಡಿ ತಿಳಿಸಿದ್ದಾರೆ. ನಮ್ಮ ಈ ಒಂದು ಹೋರಾಟಕ್ಕೆ ನಾನು ಸಹ ಬೆಂಬಲವನ್ನು ವ್ಯಕ್ತಪಡಿಸಿ ನಿಮ್ಮ ಕೊಟ್ಟಿರ್ತಕ್ಕಂಥ ಈ ಮನವಿ ಪತ್ರವನ್ನು ಮುಖ್ಯಮಂತ್ರಿಗಳ ಮೂಲಕ ಗಡುವನ್ನು ಕೊಟ್ಟು ಅದಕ್ಕೆ ನ್ಯಾಯ ಕೊಡಬೇಕು ಅನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿ ಮಂಡಳಿಗಳ ಕೆಲಸವನ್ನು ನಾನು ಮಾಡ್ತೇನೆ. ಭಾಳ ವಿಶೇಷವಾಗಿ ನಿಮಗೆ ಎಲ್ಲ ನೌಕರರಿಗಿಂತ ಪೌರ ನೌಕರರಿಗೆ ಅವರ ಹಕ್ಕನ್ನು ಕೊಡಿಸುವಂಥ ಕೆಲಸ ಇದು ಆಗಲೇಬೇಕಾದ್ರೆ, ಇದು ಇಲ್ಲದೆ ಇದ್ದರೆ ಸ್ವಚ್ಛವನ್ನು ಇಡಲಿಕ್ಕೆ ಸಾಧ್ಯನೇ ಇಲ್ಲ. ಸ್ವಚ್ಛ ಭಾರತ ಅಂತ ಹೇಳ್ತಾರೆ. ಇದು ಸ್ವಚ್ಛ ಭಾರತ ಕೆಲಸ ಮಾಡುವವರಿಗೆ ಇಲ್ಲಿ ಅನ್ಯಾಯ ಆಗಿದೆ. ಅದನ್ನು ಸರಿಪಡಿಸುವಂಥ ಎಲ್ಲ ಕೆಲಸವನ್ನು ಮುಖ್ಯಮಂತ್ರಿಗಳ ಗಮನವನ್ನು ಸೆಳೆಯುವಂಥ ಕೆಲಸ ಮಾಡ್ತೇವೆ. 2 ತಿಂಗಳಲ್ಲಿ ಮುಖ್ಯಮಂತ್ರಿಗಳು ಉಡುಪಿ ಜಿಲ್ಲೆ ಬರಲಿಕ್ಕಿದ್ದಾರೆ. ಆ ದಿನ ತಮ್ಮನ್ನು ಅವರಂತ ಕರ್ಕೊಂಡು ಹೋಗಿ ತಮ್ಮ ಹೋರಾಟಕ್ಕೆ ಬೆಂಬಲ ಮಾಡ್ತೇವೆ ಅಂತ ಹೇಳಿ ನಾನು ಹೆಚ್ಚೆ ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ. ಯಾಕಂದರೆ ಕೆಲಸ ಮಾಡಿ ತೋರಿಸುವಂಥ ಪ್ರಯತ್ನ, ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತೇವೆ. ನಮ್ಮ ಸರ್ಕಾರ ಇನ್ನೂ 3 ವರ್ಷಗಳ ಕಾಲ ಇದೆ. ಅದಕ್ಕೋಸ್ಕರ ತಕ್ಷಣ ಪೌರ ಕಾರ್ಮಿಕರ ನೋವನ್ನು ಹೇಳ್ತೇವೆ. ಮುಂದೆ ಮುಖ್ಯಮಂತ್ರಿಗಳ ಮೂಲಕ ಅದನ್ನು ಉಪಮುಖ್ಯಮಂತ್ರಿಗಳ ಮೂಲಕ ನ್ಯಾಯ ಕೊಡಿಸುವಂಥ ಎಲ್ಲ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ ನಾನು ಸಂಘಟಿತ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು ನಾನು ಮುಂದೂಡಿ ನನ್ನ ಮಾತನ್ನು ಮುಗಿಸ್ತೇನೆ. ವೇದಿಕೆಯಲ್ಲಿರುವ ಗಣ್ಯರೇ ಮತ್ತು ಮಾತಿದೆ, ಬಗ್ಗಿದವರಿಗೆ ಬುದ್ಧಿ ಜಾಸ್ತಿ ಅಂತೇಳಿ. ನೀವೆಷ್ಟು ಬಗ್ತೀರಿ ಅವರು ಅಷ್ಟು ಬಗ್ಸ್ಲಿಕ್ಕೆ, ಅದೇ ನಾನಾದ್ರೂ ಅಷ್ಟೇ, ನೀವಾದ್ರೂ ಅಷ್ಟೇ, ಸರ್ಕಾರ ಆದ್ರೂ ಅಷ್ಟೇ. ಒಬ್ಬ ಒಂದು ಸಂಸ್ಥೆಯಲ್ಲಿ ಒಳ್ಳೆ ಕೆಲಸ ಮಾಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ವರ್ಕ್ ಲೋಡ್ ಜಾಸ್ತಿ ಕೊಡ್ತಾರೆ ಅಲ್ಲಿಯ ಮುಖ್ಯಸ್ಥ. ಯಾಕಂದ್ರೆ ಅವ್ನು ಒಳ್ಳೆ ಕೆಲಸ ಮಾಡ್ತಾನೆ, ಅವನ ಹಠ ಅಂತೇಳಿ ಹೇಳಿಯಲ್ಲ, ಒಳ್ಳೆ ಕೆಲಸ ಮಾಡ್ತಾನೆ. ಅದರಿಂದ ಅವನಿಗೆ ಹೆಚ್ಚು ಕಾರ್ಯದ ಒತ್ತಡವನ್ನು, ಇದು ಬಹಳ ವರ್ಷದಿಂದ ನಡೆದುಕೊಂಡು ಬಂದಂತ ಒಂದು ಪರಂಪರೆ. ಒಂದಷ್ಟು ಸಮಾಜದಲ್ಲಿ ಒಂದಷ್ಟು ವರ್ಗಗಳಿದೆ. ಒಂದು ವೈದ್ಯರು, ಸರ್ಕಾರಿ ಸಂಚಾರದ ವ್ಯವಸ್ಥೆಯಲ್ಲಿ ಭಾಗವಹಿಸುವ ಚಾಲಕರುಗಳು ಇತ್ಯಾದಿ ಒಂದಷ್ಟು ಜನ, ಪೌರ ಕಾರ್ಮಿಕರು, ಇವರೆಲ್ಲ ಏನಾದರೂ ಮುಷ್ಕರ ಮಾಡಿದ್ರು ಅಂತ ಹೇಳಿದ್ರೆ ಸಮಾಜದ ಸ್ವಾಸ್ಥ್ಯ ಹಾಳಾಗಿ ಹೋಗ್ತದೆ. ವೈದ್ಯರು ಮುಷ್ಕರ ಮಾಡಿದ್ರೆ ರೋಗಿಗಳಿಗೆ ಕೇಳೋರಿಲ್ಲ ಅಂತ ಆಗ್ತದೆ. ಬಸ್ ಚಾಲಕರು, ಲಾರಿ ಚಾಲಕರು ಮುಷ್ಕರವನ್ನ ಮಾಡಿದ್ರೆ ದಿನಸಿ ವ್ಯವಹಾರದ ವ್ಯಾಪಾರ ಕುಂಠಿತ ಆಗ್ತದೆ, ಊಟಕ್ಕೆ ತತ್ವಾರ ಆಗ್ತದೆ, ಪ್ರಯಾಣಿಕರು ಆಚೆ ಈಚೆ ಪ್ರಯಾಣಿಸದ ಹಾಗೆ ಆಗ್ತದೆ. ಆದ್ರೆ ಪೌರ ಕಾರ್ಮಿಕರು ಎಲ್ಲಾದರೂ ಮುಷ್ಕರ ಮಾಡಿದ್ರು ಅಂತ ಹೇಳಿ ಆದ್ರೆ ಇವತ್ತಿನ ಕಾಲದಲ್ಲಿ, ಮುಂಚೆ ಹೇಗಿತ್ತು ಕೇಳಿದ್ರೆ ಸಮಾಜದಲ್ಲಿ ನಮ್ಮ ವಠಾರದಲ್ಲಿ ಒಂದು ಬೆಕ್ಕೋ ನಾಯಿಯೋ ಸತ್ತೋದ್ರೆ ನಾವು ಮನೆಯವರೇ ಹೋಗಿ ಅದನ್ನ ಕ್ಲೀನ್ ಮಾಡುವಂಥದ್ದು ನಮ್ಮಲ್ಲಿ ಒಂದು ಶುಚಿತ್ವ ನಮ್ಮ ಒಳಗೆ ಇತ್ತು. ಇವತ್ತು ಒಂದು ಪ್ಲಾಸ್ಟಿಕ್ ಕಸ ಬಿದ್ದರೂ ಕೂಡ ನಾವು ಪುರಸಭೆ ಫಂಡ್ನಲ್ಲಿ 3 ದಿವಸದಿಂದ ಪ್ಲಾಸ್ಟಿಕ್ ಕೊಟ್ಟೆ ಬಿದ್ದಿದೆ, ಮೇಲೆ ತಗೊಂಡು ಹೋಗಲಿಲ್ಲ, ಒಂಚೂರು ಹೇಳಿ ಅಂತ ನಾವು ಅದನ್ನ ಎತ್ತುವುದಿಲ್ಲ. ಅಷ್ಟರ ಮಟ್ಟಿಗೆ ನಾವು ಇವತ್ತು ಆಲಸಿಗಳಾಗಿದ್ದೇವೆ. ಮತ್ತೆ ಅಧಿಕಾರವನ್ನು ಇನ್ನೊಬ್ಬರ ಮೇಲೆ ಚಲಾಯಿಸುವಂತ ಮಟ್ಟದಲ್ಲಿ ನಾವಿದ್ದೇವೆ. ಪೌರ ಕಾರ್ಮಿಕರು ಈಗ ಒಂದು 2 ದಿವಸದ ಹಿಂದೆ ಮೆಸ್ಕಾಂನವರು ಇದರ ಗೆಲ್ಲನ್ನ ಕಟ್ ಮಾಡಿದ್ದಾರೆ, ಮರದ ಗೆಲ್ಲನ್ನ ಕಟ್ ಮಾಡಿದ್ದಾರೆ, ವಯರಿಗೆ ತಾಗ್ತದೆ ಅಂತ ಹೇಳಿ. ಅದನ್ನ ಬದಿಗೆ ಹಾಕ್ಲಿಕ್ಕೆ ಅವ್ರವ್ರ ಅಂಗಡಿ ಎದುರಿಗೂ ಕೂಡ ಅವರು ಯಾರು ಬದಿಗೆ ಹಾಕ್ತಾ ಇಲ್ಲ, ಸೈಡಿಗೆ ಹಾಕ್ತಾ ಇಲ್ಲ. ಅದನ್ನ ಹೇಳ್ತಾರೆ, ಕಾರ್ ಪಾರ್ಕ್ ಮಾಡೋಕ್ ಜಾಗ ಇಲ್ಲ, ಮತ್ತೆ ಕಾರ್ ಬೇಕಾದ್ರೆ 1 ಕಿಲೋಮೀಟರ್ ದೂರ ಇಟ್ಟು ಬಂದು ಅಲ್ಲಿ ಒಂದು ತೆಗೆದು ಬದಿಗಿಟ್ಟು ಯಾರು ಕೂಡ ಇವತ್ತಿಗೆ ನೋಡ್ಬೋದು. ಅಂದ್ರೆ ಅಷ್ಟರ ಮಟ್ಟಿಗೆ ಇವತ್ತು ಪೌರ ಕಾರ್ಮಿಕರ ಕೆಲಸ ನಮಗೆ ಬಹಳ ಅವರಿಗೆ ಹೊಂದಿಕೊಂಡು ನಾವಿದ್ದೇವೆ.
ಆಗ್ಲೇ ಹೇಳ್ದ ಹಾಗೆ ಯಾರು ನೀವು ಹೆಚ್ಚು ಕೆಲಸ ಮಾಡ್ತೀರಿ, ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಯಾರು ಹೆಚ್ಚು ಕೆಲಸ ಮಾಡ್ತೀರಿ, ನಿಮಗೆ ಕಾರ್ಯದ ಒತ್ತಡ ಹೆಚ್ಚು ಸರ್ಕಾರ ಕೊಡ್ತಾ ಹೋಗ್ತದೆ. ಸರಿಯಲ್ಲ. ನಮ್ಮ ಜಿಲ್ಲೆಯಲ್ಲಿ 5 ಜನ ಶಾಸಕರಿದ್ದಾರೆ, ಈಗ 2 ಸಂಸದರಿದ್ದಾರೆ. ನಾನು ಪಕ್ಷಾತೀತವಾಗಿ ಮಾತನಾಡ್ತೇನೆ, ಪಕ್ಷದ ವಿಚಾರದಲ್ಲಿ ಮಾತಾಡ್ತೇನೆ. ಗೋಪಾಲ್ ಪೂಜಾರ್ ಅವರ ಬಗ್ಗೆ ಬಹಳ ಗೌರವ ಇದೆ. ಅವಶ್ಯಕತೆ ಇದ್ರೆ ನಿಮ್ಮ ಏನು ಮನವಿಗಳಿದೆ, ಈ ಮನವಿಯನ್ನ ನಮ್ಮ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು ಮತ್ತು ಸಂಸದರ ಜೊತೆ ಕೂತು ಚರ್ಚೆ ಮಾಡಿ ಅವಶ್ಯಕತೆ ಬಿದ್ದಾಗ ಒಂದು ನಿಯೋಗವನ್ನ ಬೆಂಗಳೂರಿಗೆ ಹೋಗಿ, ನಾವೊಂದು ವಿರೋಧ ಪಕ್ಷದಲ್ಲಿದ್ದರೂ ಕೂಡ ನಮಗೂ ಕೂಡ ಮಹತ್ತರವಾದಂತಹ ಜವಾಬ್ದಾರಿಗಳಿರ್ತದೆ. ಆ ಜವಾಬ್ದಾರಿಯನ್ನು ನಿಭಾಯಿಸುವ ದೃಷ್ಟಿಯಿಂದ ನಮ್ಮ ನಾಯಕರನ್ನ ಇಟ್ಟುಕೊಂಡು ಮುಖ್ಯಮಂತ್ರಿಯವರನ್ನ 100ಕ್ಕೆ 100 ಭಾಷಣಕ್ಕಾಗಿ ಮಾತನಾಡುವಂತಲ್ಲ. ನಮಗೆ ರಾಜ್ಯದ ಬಗ್ಗೆ ಗೊತ್ತಿಲ್ಲ, ರಾಜ್ಯದ ಬಗ್ಗೆ ಏನು ಮಾಡಬೇಕು, ಹೋರಾಟ ಮಾಡೋದು ಗೊತ್ತಿಲ್ಲ. ಅಂತ ಕುಂದಾಪುರದ ಬಗ್ಗೆ ನಾವು ಯಾವತ್ತೂ ಇದ್ದೇವೆ. ಕುಂದಾಪುರ ನಾವು ಹುಟ್ಟಿ ಬೆಳೆದವರು, ನಮಗೆ ಮನೆ ಕೊಟ್ಟವರು, ನಾವು ಉಸಿರಾಡೋದು ಇಲ್ಲಿದು ಕುಂದಾಪುರದ ಗಾಳಿ, ತಿನ್ನೋದು ಇಲ್ಲಿದ ಅನ್ನ. ಹಾಗಾಗಿ ಇಲ್ಲಿದ ಋಣ ತುಂಬಾ ಇದೆ. ಕುಂದಾಪುರದ ಕಾರ್ಮಿಕರಿಗೆ ಏನೂ ತೊಂದರೆ ಆದರೂ ಕೂಡ ಅದನ್ನು ನಾವು ಸಹಿಸುವುದಿಲ್ಲ. ಅದಕ್ಕೆ ಯಾವುದೇ ಪಕ್ಷವನ್ನ ಇಲ್ಲಿ ನೋಡದೆ ಅಗತ್ಯ ಬಿದ್ದಾಗ ನಾವು ಖಂಡಿತ ನಮ್ಮ ಇಡೀ ಜಿಲ್ಲಾ ಭಾಜಪದ ತಂಡ, ಇಲ್ಲಿ ಮಾಜಿ ಶಾಸಕರು, ಕಾಂಗ್ರೆಸ್ನವ್ರನ್ನ ಸೇರಿ ಹೇಳ್ತಾ ಇದ್ದೇನೆ, ಎಲ್ಲರ ಜೊತೆಯಾಗಿ ನಿಮ್ಮ ಪರವಾಗಿ ಧ್ವನಿಯಾಗಿ ನಾವು ನಿಲ್ತೇವೆ. ನಿಮ್ಮ ಇನ್ನೂ ಬೇಡಿಕೆಗಳಿಗೂ ಕೂಡ ಪೂರಕವಾಗಿ ನಾವು ನೆರವೇರಿಸುವಂತ ಪ್ರಯತ್ನವನ್ನ ಮಾಡ್ತೇವೆ ಅಂತ ಹೇಳಿ ಹೇಳ್ತಾ, ನಿಮ್ಮ ಹೋರಾಟಕ್ಕೆ ಯಶಸ್ಸು ಸಿಗಲಿ. ನೀವು ಏನೋ 8 ಬೇಡಿಕೆಯನ್ನ ಇಟ್ಟಿದ್ದೀರಾ, 8 ಬೇಡಿಕೆಗಳು ಈಡೇರಿಸುವ ಹಾಗೆ ಆಡಳಿತ ಮಾಡುವವರು ಕನಿಕರವನ್ನ ತೋರಿ ನಿಮ್ಮ ಬೇಡಿಕೆಯನ್ನು ಈಡೇರಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಿಜೆಪಿಯ ಜಿಲ್ಲಾ ಕಾರ್ಯದರ್ಶಿಗಳು ಮುಷ್ಕರ ಈಡೇರಿಸುವಲ್ಲಿ ನಾವೆಲ್ಲರೂ ನಮ್ಮ ಜೊತೆ ಇದ್ದೀವಿ ಎನ್ನುವ ಮಾತನಾಡಿದ್ದಾರೆ. ಖಂಡಿತವಾಗಿಯೂ ತಮ್ಮ ಬೇಡಿಕೆಯನ್ನು ಈಡೇರುವಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ನಿಂತು ನಿಮ್ಮ 8 ಬೇಡಿಕೆಗಳು ಕೂಡ ಆದಷ್ಟು ಬೇಗ ಈಡೇರಲಿ. ಇವಾಗಲೇ ಸರ್ಕಾರಕ್ಕೆ ಮುಟ್ಟಿಸುವಲ್ಲಿ ಮಾಜಿ ಶಾಸಕರಾದ ಬೈಂದೂರು ಗೋಪಾಲ್ ಪೂಜಾರಿ ಅವರು ಬಂದು ಆಶ್ವಾಸನೆ ನೀಡಿದ್ದಾರೆ. ಅವ್ರ ಜೊತೆ ನಮ್ಮ ಜಿಲ್ಲೆಯ 5 ಶಾಸಕರಿರ್ಬೋದು, ಹಾಗೆ ಎಲ್ಲ ಎಂಪಿಗಳು ಕೂಡ ಸರ್ಕಾರವನ್ನು ಗಮನಕ್ಕೆ ತರುವಲ್ಲಿ ಇವಾಗಲೇ ನಮ್ಮ ಜಿಲ್ಲಾಧ್ಯಕ್ಷರಾದ ಕಿಶೋರ್ ಕುಮಾರ್ ಅವರು ಹೇಳಿದ್ದಾರೆ. ಒಂದು ನಿಯೋಗದ ಜೊತೆ ಹೋಗಿ ನಿಮ್ಮ ಬೇಡಿಕೆ ಈಡೇರಿಸುವಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅನ್ನೋ ಮಾತು ಹೇಳುತ್ತಾ, ನಿಮ್ಮೆಲ್ಲರ ಬೇಡಿಕೆ ಈಡೇರಬೇಕು. ಯಾಕೆಂದ್ರೆ ಪೌರ ಕಾರ್ಮಿಕರು ಪ್ರತಿಭಟನೆ ಇಳಿದ್ರೆ ಅದ್ರ ಬಿಸಿ ಏನೆನ್ನೋದು ಇವಾಗಲೇ ಪುರಸಭೆ ವ್ಯಾಪ್ತಿಯ ಎಲ್ಲರಿಗೆ ಜನರಿಗೆ ತಲುಪಿದೆ. ಹಾಗಾಗಿ ಆ ಬಿಸಿ ಆಗಬೇಕಾದ್ರೆ ನಿಮ್ಮ ಬೇಡಿಕೆಗಳು ಈಡೇರಲಿ ಅಂತ ನಾವೆಲ್ಲರೂ ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ, ಆದಷ್ಟು ಬೇಗ ಸರ್ಕಾರ ಇತ್ತ ಕಡೆ ಗಮನ ಹರಿಸಿ ಈ ಬೇಡಿಕೆಯನ್ನ ಈಡೇರಿಸುವಲ್ಲಿ ಸಹಕರಿಸಬೇಕೆನ್ನುವ ವಿನಂತಿಯನ್ನು ಮಾಡುತ್ತಾ, ಯಾತಕ್ಕಾಗಿ ಹೋರಾಟ? ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ, ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರ ಸಂಘಕ್ಕೆ